ಮಂದಿರ ದೇಣಿಗೆ ದುರ್ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಬಯಲಾಗಿದೆ. ದೇಣಿಗೆ ಸಿಬ್ಬಂದಿಗಳಿಂದ ಕೋಟ್ಯಾಂತರ ರೂಪಾಯಿ ವಂಚನೆ ಆಗಿದೆಯಂತೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಸಿಬ್ಬಂದಿ ಆಸ್ತಿ ಏರಿಕೆ ತನಿಖೆಯಲ್ಲಿ ಬಹಿರಂಗವಾಗಿದೆ. ರಾಮ ಮಂದಿರ ದೇಣಿಗೆ ದುರ್ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಇದೀಗ ಬಯಲಾಗಿರುವಂತದ್ದು. ದೇಣಿಗೆ ಸಿಬ್ಬಂದಿಗಳಿಂದಲೇ ಕೋಟ್ಯಾಂತರ ರೂಪಾಯಿ ವಂಚನೆ ನಡೆದಿದೆಯಂತೆ. ನೋಡಿ, ಸಿಬ್ಬಂದಿ ಆಸ್ತಿ ಏರಿಕೆ ತನಿಖೆಯಲ್ಲಿ ಇದು ಬಹಿರಂಗ ಆಗಿರೋದು. ಬರೀ ಒಂದಿನಕ್ಕೆ 6 ರಿಂದ 8 ಲಕ್ಷ ರೂಪಾಯಿಯನ್ನ ದುರ್ಬಳಕೆ ಮಾಡ್ತಾ ಇರುವಂತಹ ಶಂಕೆ ಈಗ ಎಸ್ಐಟಿ ಪ್ರಕ್ರಿಯೆಯಲ್ಲಿ ಗೊತ್ತಾಗ್ತಿದೆ. ಮತ್ತೆ ಈ ಜೇಬು ಹಾಗೆ ಸಾಕ್ಸ್ ನಲ್ಲಿ ಹಣ ಸಾಗಣೆ ಮಾಡ್ತಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ 6-8 ಲಕ್ಷವನ್ನ ಅವರು ತಗೊಂಡು ಹೋಗ್ಬೇಕಲ್ಲ, ಅದನ್ನ ತಮ್ಮ ಜೇಬಲ್ಲಿ ಪ್ಯಾಂಟು ಅಥವಾ ಶರ್ಟು ಹಾಗೆ ತಮ್ಮ ಸಾಕ್ಸ್ ಶೂ ಹಾಕೊಂತಿದ್ರಲ್ಲ, ಆ ಸಾಕ್ಸ್ ಅಡಿಯಲ್ಲಿ ಇಟ್ಕೊಂಡು ಸಾಗಣೆ ಮಾಡ್ತಿದ್ರು ಎಂಬಂತಹ ಈ ಸಂಗತಿ ಸದ್ಯ ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿದೆ. ಹಾಗೆ ಈ ಐಷಾರಾಮಿ ಬಂಗ್ಲೆ ಜೊತೆಗೆ SUV ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ನೋಡಿ, ರಾಮನ ಹೆಸರಲ್ಲಿ ಭಕ್ತರಿಗೆ ನಾಮವನ್ನೇ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಒಳಗಿದ್ದಂತಹ ಕೆಲಸ ಮಾಡ್ತಿದ್ದಂತವ್ರು ನೋಡಿ, ಬೇಲಿಗೆ ಎದ್ದು ಹೊಲ ಮೇಯ್ದಂತೆ ಒಳಗಿರೋರೇ ಎದ್ದು ಬಿಟ್ಟು ದುಡ್ಡನ್ನ ಕಬಳಿಸ್ಬಿಟ್ಟು ಅದು ಕೂಡ ಕೋಟ್ಯಾಂತರ ರೂಪಾಯಿ ಹೆಂಗೆಂಗ್ ಬೇಕು ಆ ರೀತಿ ಬೇಕಾಬಿಟ್ಟಿ ಖರ್ಚು ಮಾಡಿದ್ದಾರೆ. ಅದು ಹೆಂಗೆ ಮನೆ ಕಟ್ಸ್ಕೊಂಡಿದ್ದಾರೆ, ಹೂಡಿಕೆ ಹಾಕೊಂಡಿದ್ದಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ರಾಮನಿಗೆ ದೇಣಿಗೆಯಾಗಿ ನೀಡಿದಂತಹ ದುಡ್ಡಲ್ಲೇ ಐಷಾರಾಮಿ ಜೀವನವನ್ನ ಒಳಗಿದ್ದವರೇ ನಡೆಸ್ತಾ ಇದ್ರು. ನೋಡಿ, ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿರೋದು ಇಡೀ ದೇಶಕ್ಕೆ ಗೊತ್ತಾಗಿದೆ ಸದ್ಯ ವಿಚಾರ. ಕಡಿಮೆ ಆದಾಯದ ಸಿಬ್ಬಂದಿ ಐಷಾರಾಮಿ ಬಂಗ್ಲೆ SUV ಕಾರನ್ನ ಹೊಂದಿದ್ದು ಪ್ರತಿದಿನ 6 ರಿಂದ 8 ಲಕ್ಷ ರೂಪಾಯಿ ಅಲ್ಲಿ ಕಳ್ಳತನ ಮಾಡ್ತಾ ಇದ್ರು, ವಂಚನೆ ಮಾಡ್ತಾ ಇದ್ರು. ಅದನ್ನ ಹೆಂಗ್ ಸಾಗಿಸ್ತಾ ಇದ್ರು? ಜೇಬು ಸಾಕ್ಸ್ ಗಳಲ್ಲಿ ಹಣ ಸಾಗಿಸ್ತಾ ಇದ್ರು. ಚಿನ್ನ ಬೆಳ್ಳಿಗೆ ಲೆಕ್ಕನೇ ಇರಲಿಲ್ಲ ಅಲ್ಲಿ. ಎಸ್ಐಟಿ ತನಿಖೆಯಲ್ಲಿ ಮಹಾಕುಂಭದ ವೇಳೆ ಈ ಗರಿಷ್ಠ ಕಳ್ಳತನ ನಡೆದಿದೆ. ಆರೋಪಿಗಳ ದಿಢೀರ್ ಆರ್ಥಿಕ ಏರಿಕೆ ಇದೆಯಲ್ಲ, ಸದ್ಯ ಇದು ಆಘಾತ ಮೂಡಿಸಿರುವಂತದ್ದು. ಅಯೋಧ್ಯೆಯ ಶ್ರೀರಾಮ ಮಂದಿರದ ದೇಣಿಗೆ ಹಣವನ್ನ ಅಕ್ರಮವಾಗಿ ವರ್ಗಾಯಿಸಿ ಕೋಟ್ಯಾಂತರ ರೂಪಾಯಿ ವಂಚಿಸಿರುವಂತಹ ಆರೋಪಿಗಳ ಆರ್ಥಿಕ ಸ್ಥಿತಿಯಲ್ಲಿ ದಿಢೀರ್ ಭಾರಿ ಏರಿಕೆ ಕಂಡುಬಂದಿದೆ. ವಿಶೇಷ ತನಿಖಾ ತಂಡ ಎಸ್ಐಟಿ ಈ ವರದಿಯ ಪ್ರಕಾರ ತಿಂಗಳಿಗೆ ಕೇವಲ 14,000 ರಿಂದ 15,000 ರೂಪಾಯಿ ಅವರ ಆದಾಯ ಹೊಂದಿದ್ರು. ಅಂದ್ರೆ ಅವರ ಸ್ಯಾಲರಿ ಅಷ್ಟಿತ್ತು. ಆದ್ರೆ ಅವರು ಐಷಾರಾಮಿ ಬಂಗ್ಲೆಗಳನ್ನ ನಿರ್ಮಿಸಿ SUV ಕಾರ್ಗಳಲ್ಲಿ ಓಡಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಅವಿನಾಶ್ ಶುಕ್ಲಾ ಆರಂಭದಲ್ಲಿ ಹನುಮಾನ್ ಗುಫಾ ಬಳಿ ಕುಡಿಯುವ ನೀರು ಮಾರ್ತಾ ಇದ್ರು. ಇನ್ನು ಈತ ಆನಂತರದಲ್ಲಿ ದೇವಸ್ಥಾನದ ದೇಣಿಗೆ ಎಣಿಕೆ ಕಾರ್ಯದಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ. ಹಾಗೆ ಪ್ರತಾಪ್ಗಢ ಮೂಲದ ಈತ ಅಯೋಧ್ಯೆಯಲ್ಲಿ ದೊಡ್ಡ ಮನೆಯನ್ನ ಕಟ್ತಾ ಇದ್ದ. ಶನಿವಾರ ರಾತ್ರಿ ಪೊಲೀಸರು ಈತನಿಗೆ ಸೇರಿದಂತಹ ಮಾರುತಿ ಬ್ರೆಜಾ ಕಾರನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಮತ್ತೆ ಲವಕುಶ್ ಮಿಶ್ರಾ ಈತ ಕೂಡ ಕಳೆದ ವರ್ಷ ಅಕ್ಟೋಬರ್ನಲ್ಲಿ 1,000 ಚದರ ಅಡಿಯ ಜಮೀನನ್ನ ಕೇವಲ 8.8 ಲಕ್ಷ ರೂಪಾಯಿಗೆ ಖರೀದಿಸಿದಾಗಿ ದಾಖಲೆಯನ್ನು ಸೃಷ್ಟಿಸಿದ. ಆದ್ರೆ ಸ್ಥಳೀಯರ ಪ್ರಕಾರ ಆ ಜಮೀನಿನ ಮಾರುಕಟ್ಟೆ ಮೌಲ್ಯ ಸುಮಾರು 24 ರಿಂದ 25 ಲಕ್ಷ ರೂಪಾಯಿ. ಈ ನಿಧಿಯ ಮೂಲದ ಬಗ್ಗೆ ತನಿಖೆ ಕೂಡ ನಡೀತಾ ಇದ್ದು ಈತನ ಪತ್ನಿಗೂ ಕೂಡ ಈಗ ಸದ್ಯ ನೋಟಿಸ್ ಜಾರಿಯಾಗಿದೆ. ಮತ್ತೆ ರಾಮ್ ಶಂಕರ್ ಯಾದವ್ ಆರಂಭದಲ್ಲಿ ಈತ ಚಾಲಕನಾಗಿದ್ದ, ಈಗ ದೊಡ್ಡ ಹಾಸ್ಟೆಲ್ ಅನ್ನು ನಿರ್ಮಿಸಿದ್ದಾನೆ. ದಿನಕ್ಕೆ 6 ರಿಂದ 8 ಲಕ್ಷ ರೂಪಾಯಿ ಲೂಟಿ ಪ್ರಕರಣ ಬೆಳಕಿಗೆ ಬರುವ ಮುನ್ನ ದೇವಸ್ಥಾನದ ಬ್ಯಾಂಕ್ ಖಾತೆಗಳಿಗೆ ದಿನಕ್ಕೆ ಸರಾಸರಿ 16 ರಿಂದ 18 ಲಕ್ಷ ರೂಪಾಯಿ ಜಮಾ ಆಗ್ತಿತ್ತು. ಆದರೆ ಈ ಅಕ್ರಮ ಪತ್ತೆಯಾದ ನಂತರ ಈ ಮೊತ್ತ ದಿನಕ್ಕೆ 24 ರಿಂದ 26 ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ. ಬ್ಯಾಂಕ್ ಅಂಕಿ ಅಂಶಗಳ ಆಧಾರದ ಮೇಲೆ ಆರೋಪಿಗಳು ಪ್ರತಿದಿನ ದೇವಸ್ಥಾನದ ಕಾಣಿಕೆಯಲ್ಲಿ 6 ರಿಂದ 8 ಲಕ್ಷ ರೂಪಾಯಿಗಳನ್ನು ವಂಚಿಸ್ತಾ ಇದ್ರು ಅಂತ ತನಿಖಾಧಿಕಾರಿಗಳು ಅಂದಾಜಿಸಿದ್ದಾರೆ. ಸಾಕ್ಸ್, ಜೇಬ್ನಲ್ಲಿ ಹಣ ಕಳ್ಳಸಾಗಣೆ ಜೊತೆಗೆ ಈ ದೇಣಿಗೆ ಎಣಿಕೆಯ CCTV ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ 8 ಆರೋಪಿಗಳ ಪೈಕಿ 5 ಅನುಮಾನಾಸ್ಪದವಾಗಿ ಹಣವನ್ನ ನಿರ್ವಹಿಸ್ತಾ ಇರೋದು ಪತ್ತೆಯಾಗಿದೆ. ಮತ್ತೆ ಕೆಲವರು CCTV ಕ್ಯಾಮೆರಾಗಳನ್ನ ಮರೆಮಾಚ್ತಾ ಇದ್ರು. ಎಣಿಕೆ ಸಿಬ್ಬಂದಿಗೆ ಜೇಬಿಲ್ಲದ ಬಟ್ಟೆಗಳನ್ನ ಧರಿಸಬೇಕು ಅಂತ ನಿಯಮ ಇದ್ರೂ ಕೂಡ ಅದನ್ನ ಸಂಪೂರ್ಣವಾಗಿ ಉಲ್ಲಂಘಿಸಲಾಗಿತ್ತು. ಆರೋಪಿಗಳು ನೋಟ್ಗಳನ್ನ ತಮ್ಮ ಜೇಬು ಸಾಕ್ಸ್ಗಳಲ್ಲಿ ಅಡಗಿಸಿ ದೇವಸ್ಥಾನದ ಶೌಚಾಲಯಗಳಲ್ಲಿ ಬಚ್ಚಿಡ್ತಾ ಇದ್ರು. ಆ ನಂತರದಲ್ಲಿ ಸಣ್ಣ ಸಣ್ಣ ಭಾಗಗಳಲ್ಲಿ ಹೊರಗೆ ಸಾಗಿಸ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಮಹಾಕುಂಭದ ವೇಳೆ ಗರಿಷ್ಠ ಕಳ್ಳತನ ದೇವಸ್ಥಾನಕ್ಕೆ ದಿನಕ್ಕೆ ಸರಾಸರಿ 80,000ದಿಂದ 1 ಲಕ್ಷ ಭಕ್ತರು ಬರ್ತಿದ್ರು. ಆದರೆ ಮಹಾಕುಂಭ ಮೇಳ ಸಂದರ್ಭದಲ್ಲಿ 45 ದಿನಗಳಲ್ಲಿ ಈ ಸಂಖ್ಯೆ ದಿನಕ್ಕೆ 10ರಿಂದ 12 ಲಕ್ಷಕ್ಕೆ ಏರಿಕೆಯಾಗಿತ್ತು.
ಆಗ ಕಾಣಿಕೆ ಎಣಿಸೋಕೆ ವಾರಣಾಸಿ ಮೂಲದ ಏಜೆನ್ಸಿಯಿಂದ 40ರಿಂದ 45 ಹೆಚ್ಚುವರಿ ಸಿಬ್ಬಂದಿಯನ್ನ ಬರೀ ಹಣ ಎಣಿಕೆ ಮಾಡೋದಕ್ಕೆ, ದೇಣಿಗೆ ಎಣಿಕೆ ಮಾಡೋದಕ್ಕೆ ನೇಮಿಸಲಾಗಿತ್ತು. ಇವರಲ್ಲಿ ಹಲವರನ್ನ ಕೆಲವು ಟ್ರಸ್ಟ್ ಸದಸ್ಯರು ಶಿಫಾರಸು ಕೂಡ ಮಾಡಿದ್ರು. ಇದೇ ಅವಧಿಯಲ್ಲಿ ಗರಿಷ್ಠ ಕಳ್ಳತನ ಕೂಡ ನಡೆದಿತ್ತು ಅಂತ ಶಂಕಿಸಲಾಗಿದೆ.